ಏನ್ ಹೇಳಕತ್ತೀಯ ನೀನು? ಹೌದ್ ಬೇವ, ಕಳದತ್ತದ. ಆಕಿ ಗಿರ್ಜಿ ಅನ್ನತ್ತಿದ್ಲ, ಕಳದತಿ ಮಾಡಿಸ್ಕೊಡ್ಬೇಕು, ಡಿಸೈನ್ ಬದ್ಲಿ ಆದ್ರೆ ನಡೀತೇನು, ಹಂಗ ಹಿಂಗ ಅಂತೇಳಿ. ಈಗ ನಿನ್ ಮಗಳು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ ಅಂತ ಹೋದ್ಲು ಓಡಿ. ನನಗೆಲ್ಲ ಕೇಳಿಸ್ತು. ಹೇಳ್ಬೇಕನ್ನ ಮಟ ಅಂದ್ರೆ ನನಗೆ ಬೈತಾಳಲ್ಲ ಆಮೇಲೆ, ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಅಯ್ಯೋ ದೇವ್ರಿ, ಅದಕ್ಕೆ ಬಡ್ಕೋತೇನೆ ಈಕಿಗೆ, ಕೊಡಬೇಡ ಕೈಯನ್ ಸಾಮಾನ ಅಂತೇಳಿ. ಎಲ್ಲಿ ಕೇತತ್ ನನ್ನ ಮೂಳಿ ನನ್ನ ಮಾತು ಹಿಂಗ ಮಾಡ್ಕೊಂತ ಹೋದ್ರೆ ಯವ್ವ ದೇವ್ರೇ. ಅಲ್ಲ ಅದಕ್ಕೆ ಗಂಟು ಕೊಡ್ಸಿದ್ದಲ್ಲ ಸರ, ಅದನ್ನ ನಾನು ಹೇಳಕತ್ತಿರೋದ. ಆಕಿ ಗಂಟು ಕೊಡ್ಸಿದ್ದು, ಈಕಿ ಇಲ್ಲಿ ಕಳದ್ಲಂದ್ರೆ ಈಗ ಅವ್ರೇನ್ ತಿಕ್ಕೋತಾರ? ಅಯ್ಯೋ ಎಂತ ಜವಾಬ್ದಾರಿ ಇಲ್ಲದ ಹುಡುಗಿದು, ಒಂದು ಕೊಡ್ಸಿದ್ದನ್ನ ನೆಟ್ಟಿಗೆ ಇಟ್ಕೊಳಕ್ ಬಂದಿಲ್ಲ, ನಾ ಕೊಡ್ಸಿದ್ದನ್ನ ಆಕಿ ಗೆಳತಿ ಕೊಟ್ಟು ಕಳ್ದಾಳ ಅಂತಂದೇಳಿ ಅನ್ನಂಗಿಲ್ಲ. ಆಮೇಲೆ ನೋಡು ಮದುವೆಯಾಗೆಲ್ಲ ಸಾಯ್ತಾನ ಹಂಗಿಸ್ತಾನೇ ಇರ್ತಾರ. ಅಯ್ಯೋ ದೇವ್ರೇ, ಇವ ಏನು ಹೇಳಿ ಹುಡುಗಿ ಅಂತ ನನ್ನ ಹತ್ತಾಗ. ಸುಮ್ಮನೆ ನಾನು ಹೋಗ್ಯಾರ ಬರ್ಲೇನ ಅವ್ರ ಮನೆ ಕಡೆ? ಬ್ಯಾಡ ತಡಿ, ಈಕೆ ಅಕ್ಕ ಬರ್ತಾಳಲ್ಲ, ಅಕ್ಕನ ಕೇಳಿ ಮಾತಾಡು. ಸುಮ್ಮನೆ ನೀ ಹೋಗುದು ಆಕೆ ಬಂದು ನನಗೆ ಬೈತಾಳ ಮತ್ತೆ. ಏ ನಿಂದ್ರಿಲೆ, ಏನವ ಏನೇನವ? ನಕ್ಲೆಸ್ ತಂದು ಕೊಟ್ಲ ನಕ್ಕಿ ಗಿರ್ಜಿ? ನಕ್ಲೆಸ ತಂದು ಕೊಡ್ತಾಳ ಈಗ? ಕೊಟ್ಲಾ ಸರ ಕೊಟ್ಲಾ? ಕೊಡ್ತಾಳವ ಈಗ. ಯಾವಾಗ ಕೊಡೋದು? ಬಾಂಬೆಗದಳ ದಿಲ್ಲಿಯಾಗದಳ? ಒಂದು ಸರ ಕೊಡಕ್ಕೆ ಎಷ್ಟು ದಿನ ಬೇಕು? ಹೋಗಿದ್ದಿಲ್ಲ ಈಗ ಅಕ್ಕಿ ಕೊಟ್ಟು ಇಸ್ಕೊಂಬರಕ್ಕೆ ಏನಾಗಿತ್ತು ನಿನಗ? ಕಳಬೇಕಲ್ಲವ, ಎಲ್ಲಿಂದ ಸಿಕ್ತೈತಿ ಹೇಳು? ಕಳದಿದ್ ಸರ ಎಲ್ಲಾರ ಮತ್ತೆ ಸಿಕ್ತೈತನ? ಆಕಿ ಇನ್ನೂ ಮಾಡ್ಸಕ್ ಹಾಕ್ಬೇಕು ಅಲ್ಲ, ಆಮೇಲೆ ಅದು ಮಾಡ್ಬೇಕು, ಆಮೇಲೆ ರೊಕ್ಕ ಕೊಡ್ಬೇಕು, ತರಬೇಕು. ಇಲ್ಲ ಅದಕ್ಕೆ ಮುಂಚೆ ಸಾಲ ಮಾಡ್ಬೇಕು ಅವರಪ್ಪ. ಸಾಲ ಮಾಡಿ ಆಮೇಲೆ ಅದನ್ನ ರೊಕ್ಕ ಒಯ್ದು ಬಂಗಾರದ ಅಂಗಡಿ ಕೊಟ್ಟು. ಅಯ್ಯೋ ಇನ್ನು ದೊಡ್ಡದೈತು ಕತಿ, ಸುಮಾರು ಐತಿ. ಹೌದನ? ಕಳಿತನ ಅದ? ಹ್ಞೂ ಕಳೀತು. ನಿನ್ನ ಚಪ್ಪಲಿ ಹೊಡ್ಬೇಕು ನೀನು, ಹಂಗಲ್ಲ ನಿನ್ನ ಬಂಗಾರ ಅಂದ್ರೆ ನಿನಗೆ ಮಸ್ಕಿರಿ ಆಗ್ಬಿಡತ್ತೆ ನಿನಗೆ. ಆಕಿ ಬಂದು ಕೇಳಿದಾಗ ಒಂದು ಪಾಸಿದ್ ಕೊಡಕ್ ಬರಂಗಿಲ್ಲ ನಿನಗೆ, ಅದನ್ಯಾಕೆ ಬಂಗಾರದ ಕೊಟ್ಟಿ ಬಗ್ಗಾಕ? ಅವ ವಟ ಆತಾಗ ಸಿಕ್ಕೇತಿ, ಕಳೆದಿತ್ತು ಕರೆ ಸಿಕ್ಕೇತಿ. ಅವ್ರ ಮಾವನೇ ತಗೊಂಡಿದ್ರ, ಕಂಪ್ಲೇಂಟ್ ಕೊಟ್ಟಿಂದ ಎಲ್ಲ ಹೊರಬಿದ್ದಿಂದ ಅದನ್ನ ತಗ್ಸ್ಯಾರ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾಳ ತರಾಕ. ಸಿಕ್ತಾನ ನೋಡು, ಆ ಹುಡುಗಿಗೆ ಜವಾಬ್ದಾರಿ ಇಲ್ಲ ಅದಕ್ಕೆ. ಇನ್ನೇನು ಕೊಡ್ಬೇಡ ನಾನು ಹೇಳಕತ್ತೀನಿ ಕೇಳು. ಅವ ಆಕಿಗೊಬ್ಬಕಿಗೆ ಅಲ್ಲ ಮತ್ತೆ ಯಾರಿಗೆ ಕೊಡ್ಬೇಡ ಅಂತ ಹೇಳು. ಆಕಿಗೊಬ್ಬಕಿಗೆ ಅಲ್ಲ ಯಾರಿಗೆ ಕೊಡಂಗಿಲ್ಲ ಮತ್ತೆ ಹೇಳಕತ್ತೀನಿ ಈಗ. ಹೌದು, ಮದ್ವಿ ಜಂಪರ್ ಎಲ್ಲ ಹೊಲ್ಯಾಕ ಕೊಟ್ಟಿದ್ರಲ್ಲ, ಏನಾಗ್ತದ? ತರುದು ಯಾವಾಗ? ಭಾಳ ದಿನ ಉಳಿದಿಲ್ಲ ಲಗ್ನಕ್ಕೆ, ಎಲ್ಲ ತಯಾರು ಮಾಡಿ ಇಟ್ಕೋರಿ. ಆಮೇಲೆ ಲಗ್ನ ಆಗಿಂದ ಅತ್ತಾಗಿಂದ ಕರ್ಕೊಂಡೋಗಿ ಅನ್ನತ್ತಿದ್ಲಿ ಮತ್ತೆ ಇಲ್ಲಿ ಕರ್ಕೊಂಬರ್ಬೇಕು ಲೆಕ್ಕದಂತ ನೋಡಿದ್ರೆ ಅವ್ರೇನ ಕರ್ಕೊಂಡೋಗಿ ಒಂದಿನ ಬಿಟ್ಟು ಕಳಿಸ್ತೀನಿ, ಆಮೇಲೆ ನೀವು ಏನು ಉಳಿದಿದ್ದು ಕಾಲ್ ತೊಳಿ ಶಾಸ್ತ್ರ ಅದು ಮಾಡ್ಕೋರಿ ಅನ್ನಕತ್ತಾರ ಅವ್ರು. ಏನು ಒಂದಿನ ಬಿಟ್ಟು ಏನೋ ಕಳಿಸ್ತಾರಂತ ಮಂದಿಯವ್ರಿಗೆ ಕರ್ಕೊಂಡೋಗಿ ಒಂದು ವಸ್ತಿ ಅಲ್ಲೇ ಹಾಕತ್ತಂತ. ಅದಕ್ಕೆ ಒಂದು ಜೋಡಿ ಅರ್ಬಿ ಗಿರ್ಬಿ ಏನು ನೋಡೋ ಎಲ್ಲ ಹೊಂದಿಸಿ ಒಂದು ಬ್ಯಾಗ್ ತುಂಬಿ ತಯಾರು ಮಾಡಿ ಇಟ್ಕೋ. ಅವು ಭಾಳ ದಿನ ಬಿಟ್ಟರೆ ಹಂಗೆ ನಡೆಯಂಗಿಲ್ಲ. ಮತ್ತೆ ಆಮೇಲೆ ಹೋಗೋ ಹೊತ್ತಿನಾಗ ಒಂದು ನೆನಪಕತಿ ಒಂದು ಆಗೋದಿಲ್ಲ. ಅವೆಲ್ಲ ಮೊದಲು ಮಾಡ್ಕೋರಿ. ಅವ ನಾನು ಮಾಡ್ಕೋಬೇಕಾ? ನಿನ್ನ ನಡಿತೈತಿ, ನಾ ಹೇಳ್ತೇನೆ ನಮ್ಮ ತಮಗೆ. ಏನ ಹಂಗೇನ್ರ ಇದ್ರೆ ಬಂದು ತೊಗೊಂಡೋಕನ್ ಮನೆಯಿಂದ ಅಂದ್ರೆ ಲೆಕ್ಕನೇ ಇರಂಗಿಲ್ಲ ನೋಡು. ಜಂಪರ್ ಹೊಲೆ ಕೊಟ್ಟಿದ್ದು ಏನಾತ್ ನಿಂದ? ರೊಕ್ಕ ಇಸ್ಕೊಂಡೋಗಿ ನಿಮ್ಮ ಅಪ್ಪನ ಕಡೆ ತಂದ್ರೆ ತರ್ಬೇಕು ಬೇಡ? ನನ್ನ ಜಂಪರಿಂದ 3,000 ರೂಪಾಯಿ ಆಗೈತಿ. ನಿಂದವ? ನಂದು ಬರೀ 1500. ಅಲ್ಲ ಆಕಿದ್ 3,000 ಅಂತಾಳೆ, ನಿಂದ 1500 ಅಂತಿ? ನಾನಿಲ್ಲ ಊರಾಗ ಕೊಟ್ಟೇನಿ, ನಾನು ಹುಬ್ಳಿ ಪೇಟೆ ಕೊಟ್ಟೇನಿ. ಚಲೋ ಹೊಲಿತಾರ ಅವ್ರು. ಒಂದು ಬ್ಲೌಸ್ ಏನಿಲ್ಲ ಅಂದ್ರೆ 400 ರೂಪಾಯಿ, 400 500 ರೂಪಾಯಿ. ನಾವು ಡಿಸೈನ್ ಹೆಂಗೆ ಹೇಳ್ತೇವೆ ಅದ್ರ ಮೇಲೆ. ಅಲ್ಲ ಇಲ್ಲೇ ಊರಾಗ ಕೊಡಬಾರ್ದು, ಆಕಿ ಕೊಟ್ಟಲ್ಲೇ. ಏ ದೇವ್ರೆ, ಒಂದು 3-4 ಜಂಪರಿಗೆ 3,000 ಅಂದ್ರೆ ಐತನೇ ಇಲ್ಲ ಚೂರು ಸಂತೆ ತಗ. ಆಮೇಲೆ ರೊಕ್ಕ ಕೊಡ್ತೀನಿ, ಹೋಗಿ ಮೊದಲು ಎಲ್ಲಿ ಹೊಲ ಕೊಟ್ಟು ತೊಂಬರ್ರಿ. ಒಂದ ಕಡೆ ಕೊಡ್ಬೇಕು ಆಗ್ತಂಗ್ಯಾರಾಗಿ, ದಿಕ್ಕಿಗೊಬ್ಬೊಬ್ರು ಕೊಟ್ರ. ಅವನಂತೇಳಿ ಚಾಡ ಹೇಳ್ತೀಯನ? ಅಲ್ಲ ಮತ್ತೆ ನಿನ್ನ ಸರ ಕಳೆದಿತ್ತಲ್ಲ, ಅದಕ್ಕೆ ಬೇಜಾರಾಗಿ ಹೇಳಿದೆ. ನನಗೆಲ್ಲ ಗೊತ್ತೈತಿ ಬಿಡಿ ಇಂತ ಚಾಡ ಹಚ್ಚದ. ಬಾ ಅಡಿಗೆ ಮಾಡ್ಬೋಟು. ಬಂದೆ, ಒಂದಿಟ್ಟು ಮಾರಿ ತೊಳ್ಕೊಂಬರ್ತೀನಿ. ನೀವ್ಯಾಡ ಸುಮ್ಮನೆ ನೀ ಬಾ. ನಾನು ಯಾಕ ಅಕ್ಕ ಮಾಡ್ತಾವ ತಗೋ. ನಾಳೆ ನಿನ್ ಗಂಡನ ಮನೆಯಾಗ ನೀನೇ ಮಾಡ್ಬೇಕು, ಅಕ್ಕ ಬಂದು ಮಾಡೋದಿಲ್ಲ. ಏನ ಇಂಥ ಬಿಡು, ನನ್ನ ತಲೆ ಹಾಕಿ ಮಾಡಕ್ ಹೋಗ್ಬೇಡ. ಸರಳ ನಡಿ ಸರಳ. ನಾ ಮತ್ತೆ ಯಾರ್ದಾರ ಜೀವ ಹಾರ್ಕೊಂಡು ತಿಂದಿ. ನಮ್ಮ ಮೊದಲ ವಯಸ್ಸಾಗೈತಲ್ಲ ಪಾಪ. ಏನ ಒಟ್ಟು ಆಟ ಪಟ ಏನಾರ ಕಲ್ತಂದ್ರೆ ಅನ್ನಕ್ಕಿಡೋದು, ಸಾರು ಮಾಡೋದು ಅಂತವರ ಮಾಡಿ ಕೊಡ್ತೀವಿ. ನಡಿಯಲ್ಲಿ ನಡಿ, ಸೀದಾ ನಡಿ ಬಚ್ಚದ ಅಡಿಗೆ ನಡಿ. ಬಂದೇನಾ? ಹೋಗಿ ಅಡಿಗೆ ಮಾಡೋಗೆ ಹೊಕ್ಕಿನ್ ಬಿಡು. ಎಲ್ಲಿ ಹೊಂಟಿಯ? ಇನ್ನೆಲ್ಗ ಹೋಗ್ಬೇಕ? ಮನಿ ಬಿಟ್ಟು ಹೊಂಟೀನಿ. ನಿಮ್ಮ ಮಗಳು ನೀವು ಆರಾಮಾಗಿರ್ರಿ, ಮನಿ ಒಳಗೆ ಯಾರ ತೊಂದ್ರೆನೂ ಇಲ್ದಂಗ. ಯಾಕೆ ಏನಾತಂತದ? ಏನಾತ? ಇವತ್ತು ನಮ್ಮ ತಮ್ಮನ ಜೈಲಿಗೆ ಹಾಕ್ಸಿಲ್ಲ, ಕಂಪ್ಲೇಂಟ್ ಕೊಟ್ಟು. ನಾಳೆ ಮುಂದೊಂದಿನ ನನ್ನ ಹಾಕಿಸ್ತಾಳ. ಅದಕ್ಕೆ ರಾಡಿನೇ ಬೇಡಪ್ಪ. ಸುಮ್ಮನೆ ನಮ್ಮ ಪಾಡಿ ನಾವು ಮನಿ ಬಿಟ್ಟು ಹೋದ್ರೆ ಅಪ್ಪ ಮಗಳು ನೆಮ್ಮದಿಯಾಗಿರ್ರಿ. ಏನ ನಿಮಗೆ ಯಾರು ಬೇಕಾಗ್ಯಾರ ಹೇಳ? ಕಟ್ಕೊಂಡು ಹೆಣ್ತಿನೂ ಬೇಡ, ಏನೂ ಬೇಡ. ನನ್ನ ಜೀವನನೇ ಹಾಳಾಗೋದು ನಿಮ್ಮನ್ನು ಮಾಡ್ಕೊಂಡು. ನಿಮ್ ತಮ್ಮ ಮಾಡಬಾರ್ದಂತ ಸಗಣಿ ತಿನ್ನ ಕೆಲಸ ಮಾಡಿದ್ದಕ್ಕೆ ಏನ ಅವನು ಜೈಲಿಗೆ ಹೋಗಿ ಕುಂತಿರೋದೀಗ. ನೀನು ಆತ ಕೆಲಸ ಮಾಡು, ನಾನೇ ಕಳಿಸ್ತೀನಿ ಜೈಲಿಗೆ. ಅದ್ರಾಗ ಏನೈತಿ? ನೋಡ್ರಿ ನಿಮ್ ಬಾಯ ಮಾತು ಹೆಂಗ್ ಬರ್ತೈತಿ. ಅಲ್ಲ ನಿಮ್ ತಮ್ಮ ಮಾಡಿದ್ ಸರಿ ಅನ್ನಂಗಲ್ಲ. ಬಾಯ್ ಬಿಟ್ಟು ಹೇಳಿದ್ನಲ್ರಿ, ಈಕಿನ ಮದಿ ಮಾಡ್ಕೋಬೇಕಂತ ಇಷ್ಟ ಇದ್ದಕ್ಕೆ ಹಂಗೆ ಮಾಡಿದೆ. ನನಗೇನು ಸರ ಬೇಕಾಗಿದ್ದಿಲ್ಲ ಅಂತೇಳಿ. ಅವೇನು ಕಳ್ತನ ಮಾಡ್ಬೇಕಂತ ಮಾಡಿಲ್ಲ. ಹೆಂಗಾರ ಮಾಡಿ ಈಕಿನ ಮದುವೆ ಮಾಡ್ಕೋಬೇಕನ್ನೋ ಆಸೆಗೆ ಮಾಡ್ತ ಪಾಪ. ಅವ ಈಕಿ ಮೇಲೆ ಎಷ್ಟು ಕೂಡ್ ಪ್ರೇಮ ಇಟ್ಕೊಂಡಾನು. ಈ ಬಿಡಾಡಿಗೆ ಅದು ಅರ್ಥ ಆಗವಲ್ತು. ನಂಗೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಆ ಥರ ಮಾಡ್ಬೇಕು? ಮತ್ ಮೇಲೆ ನಾನೇ ಮಾಡಿಸ್ಕೊಡ್ತೀನಿ ಅಂತ ನಾಟಕ ಬೇರೆ. ಅದನ್ನ ಹೇಳಕತ್ತಿರೋದು.
ನಮಗೆ ಒಂಥರ ಹೆಂಗಾಗ್ಬಿಟ್ಟತ್ತಂದ್ರೆ ನಿಜವಾಗ್ಲು ನನ್ನ ತಮ್ಮನ್ನ ನಾನು ಯಾಕಾರ ನಿನ್ನ ಮದುವೆ ಮಾಡ್ಕೊತೇನೆ ಅಂದಾಗ ಬೇಡ ಅನ್ಬೇಕಿತ್ತು. ಆಯ್ತಪ್ಪ ಕೇಳ್ತೇನೆ ಅಂದೆಲ್ಲ ನಂದೇ ತಪ್ಪು. ನಿನ್ನಂಥ ಮನೆ ಹಾಳಿನ ಹೋಗಿ ಹೋಗಿ ನಮ್ಮ ತಮ್ಮ ಕಟ್ಟಿ ತವ್ರ ಮನೆ ಇಲ್ದಂಗೆ ಮಾಡ್ಕೊತಿದ್ದೆ ನಾನು. ಬೇಡವಾ ಯವ್ವ ತಾಯಿ, ನಾನು ನನ್ನ ಮಗಳು ಹಾಳಾಗಿ ಹೋಗ್ತೀವಿ, ನೀವೇ ನೆಮ್ಮದಿಯಾಗಿರ್ರಿ. ನಾ ಬರಲ್ಲವ. ಏಯ್ ಮುಚ್ಕೊಂಬಾ, ಇಲ್ಲೇ ಇರ್ತಾಳಂತೆ. ಯಾರದಾರ ಅಂತ ಇರ್ತೀಲೆ? ಅಪ್ಪ ನೋಡಿದ್ರೆ ಬರೀ ಒಂದ ಮಗಳ ಮೇಲೆ ಜೀವ ಮಾಡ್ತಾನೆ. ನಾನು ಇರಂಗಿಲ್ಲ ನೋಡು. ಇವತ್ತು ಅವ್ನು ಜೈಲಿಗೆ ಹೋಗ್ಯಾನ, ನಾಳೆ ನಿನಗೆ ಏನಾಕತ್ತೆ ಏನೋ ಗೊತ್ತಿಲ್ಲ. ತಣ್ಣಗ ನಾನು ಕೊಟ್ಟು ಬಾ, ನೆಮ್ಮದಿಯಾಗಿ ಮನೆಗೆ ಹೋಗೋಣ. ಅಲ್ಲಿ ಇಷ್ಟು ಹೇಳಿದ್ರು ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನೀನ್ ಇಷ್ಟ. ನನಗೆ ಗೊತ್ತ್ರಿ, ನನಗೆ ಗೊತ್ತು. ನಿಮಗೆ ನಾನು ಮನೆ ಬಿಟ್ಟು ಹೋಗೋದೇ ಬೇಕಾಗೈತಿ. ಅದಕ್ಕೆ ಒಂದು ಮಾತು ಇರು ಬೇಡ ಹೋಗಬೇಡ ಅಂತ ನಿಮ್ಮ ಬಾಯಿಗೆ ಬರ್ತಿಲ್ಲ ನೋಡ್ರಿ. ನನಗೇನು ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿರಿ ನಾ ಅಷ್ಟೆಲ್ಲ. ಅಲ್ಲ ಮನಿ ಬಿಟ್ಟು ಹೋಗಂತೂ ನಾ ಹೇಳಿಲ್ಲ, ಬೇಡ ಅಂತಾನೆ ಅಂತ ಇರೋದು. ನೀನೇ ಹೊಂಟು ನೀನೇ ಬಾಯ್ ಮಾಡ್ತಿ ಮತ್ತೇನ್ ಮಾಡ್ಬೇಕು? ಓಣೆ ಕಟ್ಟಡಂಗಿಲ್ಲಲ್ಲೇ ನಿಮ್ಮ ತಮ್ಮ ಕಳ್ತನ ಮಾಡ್ಯಾನಂತ ಹೌದಾ, ನಿಮ್ಮ ತಮ್ಮ ಕಳ್ತನ ಮಾಡ್ಯಾನಂತ ಹೌದಾ ಅಂತ ಕೇಳಕತ್ತಾರ ಎಲ್ಲ ಮಂದಿ. ಏನು ಹೇಳ್ಬೇಕು ಅವ್ರಿಗೆ ಉತ್ತರ? ಅದು ಅಲ್ಲದೆ ನಮ್ಮವ್ವ ನಮ್ಮಪ್ಪ ಸಾಯಿ ಹೊತ್ನಾಗ ನಿಮ್ಮ ತಮ್ಮನ ಒಂದು ಚಲೋ ತಂಗ ನೋಡ್ಕೊರವ, ಒಂದು ನೈಲಿ ಹಚ್ಚು, ಒಂದು ಮದುವೆ ಮುಂಜಿ ಮಾಡವ, ನಮ್ಮ ವಂಶ ಮುಂದುವರಿಲಿ ಅಂತ ಹೇಳಿ ಸತ್ತಿದ್ರು. ನೀನು ನೋಡಿದ್ರೆ ಈಕಿ ನೋಡಿದ್ರೆ ಜೈಲಿಗೆ ಕಳಿಸ್ಬಿಟ್ಲು. ಇನ್ನೇನು ವಂಶ ಮುಂದುವರಿಯೋದು, ಮದುವೆ ಮುಂಚೆ ಮಾಡೋದು. ಆ ಹುಡುಗ ಜೈಲಿಗೆ ಹೋಗ್ಬಂದಾನಂದ್ರೆ ಯಾರು ಕನ್ನೆ ಕೊಡ್ತಾರ? ಈಕಿ ಮಾಡ್ಕೊತಾಳ, ಈಕಿ ಇನ್ನೊಬ್ಬನ್ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಾಳ. ನನ್ನ ತಮ್ಮನ ಗತಿ ಏನು ಹೇಳ್ರಿ? ಅದನ್ನ ನಿಮ್ ತಮ್ಮ ಮೊದ್ಲ ಯೋಚನೆ ಮಾಡ್ಬೇಕಿತ್ತು. ಸಾಕು ಸುಮ್ಮನಿರಿ. ಪೊಲೀಸ್ರು ಹೇಳ್ಕೊಂಡು ಹೊಂಟಾಗ ಒಂದು ಮಾತು ಬ್ಯಾಡ್ ಬಿಡ್ರಿ, ನಾವು ಮನ್ಯಾಗ ಬಗ್ಗೆ ಹೇಳ್ಸ್ಕೊತೇವಿ, ಹುಡುಗಿ ಕೊಟ್ಟಿರಲ್ಲ ಸಾಕಿಷ್ಟನ್ನು ಬಿಟ್ಬಿಡ್ರಿ ಹೋಗ್ಲಿ ಅಂತ ಒಂದು ಮಾತು ನೀವು ಅಂದಿದ್ರೆ ಬಿಟ್ಟು ಹೋಗಿದ್ರು ಅವರು. ಅಲ್ಲಿ ಹೊರಗೆ ರೋಡ್ನಾಗ ಹೇಳ್ಕೊಂಡು ಹೋಗಿದ್ದಕ್ಕೆ ಗೊತ್ತಾಗಿದ್ದೆ ಎಲ್ಲ ಜನರಿಗೂ. ಮಾನ ಮರ್ಯಾದೆ ಎಲ್ಲ ತೆಗೆದ್ಲಲ್ಲ, ಈಗ ಖುಷಿ ಆಗ್ತಿರ್ಬೋದು ಆಕಿಗೆ. ನಮ್ಮ ತಮ್ಮ ಎಷ್ಟು ಒಳ್ಳೆವ, ಈಕಿ ಮೇಲೆ ಜೀವನೇ ಇಟ್ಟಿದ್ದ. ಈ ಹೊಲಸು ಬುದ್ಧಿಗೆ ಇದಕ್ಕೆ ಅರ್ಥ ಆಗಲಿಲ್ಲ ಇದಕ್ಕೆ. ಎಷ್ಟು ಒಳ್ಳೆವ ನಮ್ಮ ತಮ್ಮ. ಮಾಡ್ರಿ ಸಾಲ ಸೂಲ ಮಾಡಿ ಮದುವೆ ಮಾಡ್ರಿ. ನೋಡು, ನಾನು ಏನ್ ಮಾಡಿ ಮದ್ವೆ ಮಾಡ್ತೇನೆ ನಂಗೆ ಗೊತ್ತಿಲ್ಲ. ಏನು ಈಗ ಸುಮ್ಮನೆ ಕಿರಿಕಿರಿ ಮಾಡ್ಬೇಡ. ಮನಿ ಬಿಟ್ಟು ಹೊಂಟಿಯೋ ಏನ್ ಮನಿ ಒಳಗೆ ಹೋಗಿಯೋ? ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿರಿ? ನೀವೇನೋ ತಡಿತೀರಿ ಅಂತ ನಾ ಮಾಡಿದ್ದೆ. ನಿಮಗೆ ನಾ ಮನೆ ಬಿಟ್ಟು ಹೋಗೋದೇ ಬೇಕಾಗೈತಿ. ನಾ ಹೋದ್ನೆ ಅಂದ್ರೆ ಇದ್ದಿದ್ದು ಮನಿನೂ ಮಾರಿ ಆಮ್ಯಾಗ ಆಕಿ ಮದುವೆ ಮಾಡಿ ನಮ್ಮನ್ನು ಬೀದಾಗ ನಿಲ್ಲಿಸ್ತೀರಿ. ಅದಕ್ಕೆ ನಾ ಮನೆ ಬಿಟ್ಟು ಹೋಗಲ್ಲ. ನಾ ಮನೆ ಬಿಟ್ಟು ಹೋಗಲ್ಲ ಅಂದ್ರೆ ಹೋಗಲ್ಲ, ನಾ ಒಳಗೆ ಹೋಗ್ತೇನೆ. ಅದೇನು ಮಾಡ್ತೀರಿ ನನ್ನ ಕಣ್ಣಿದ್ರಿಗೆ ಮಾಡ್ರಿ, ನನ್ನ ಕಣ್ಣಿದ್ರಿಗೆ ಆಗ್ಬೇಕೆಲ್ಲ. ನಾನು ಮನೆ ಬಿಟ್ಟು ಹೋದೆ ಅಂದ್ರೆ ನಿಮ್ಮ ಮಗಳಿಗೆ ನಿನಗೆ ಆರಾಮಾಕತಿ. ಹೋಗಲ್ಲ, ನಾನು ಇಲ್ಲೇ ಇರ್ತೇನೆ. ನನ್ನ ತಮ್ಮನ್ನ ಅದು ಹೆಂಗೆ ಹೊರ ಕರ್ಕೊಂಬರ್ಬೇಕು ನಂಗೆ ಗೊತ್ತೈತಿ. ಇವೆಲ್ಲ ಮನಿ ಬಿಟ್ಟು ಹೋಗವನವ, ಇದ್ ಬಿದ್ದರ್ಗೆ ಎದುರ್ಸವ್ ಇವು ಎದುರಾರ್ ಬೇಕಲ್ಲ. ಅಪ್ಪ ನಿಂಗೊಂದು ಮಾತು ಹೇಳ. ಏನವ? ಅಪ್ಪ ನಂಗೆ ಈ ದೊಡ್ಡ ಸಂಬಂಧ ನೀನು ನೋಡಿಯಲ್ಲಪ್ಪ, ನಂಗೆ ಬೇಡ. ನಾನೊಬ್ಬ ಬಡವನ್ನೇ ಮದುವೆ ಮಾಡ್ಕೋತೀನಪ್ಪ. ಬಡವ ಅಂತ ಅಷ್ಟೇ ಅಲ್ಲ, ನಂಗೆ ಪ್ರೀತಿಯಿಂದ ನೋಡ್ಕೊಳ್ಳೋರು ಬೇಕಷ್ಟೇ. ನನಗೇನು ಅವರೇ ಇವ್ರೆ ಅಂತ ನಾ ಹೇಳಂಗಿಲ್ಲಪ್ಪ. ನಾನು ಅರ್ಬಿ ಅಂಗಡಿ ಕೆಲ್ಸಕ್ಕೆ ಹೋಗ್ಬೇಕಂತ ಮಾಡೀನಿ ಸ್ವಲ್ಪ ದಿನ. ಆಮೇಲೆ ನಾ ಬೇರೆ ಯಾವ್ದಾರ ಹುಡುಗನ ನೀವು ನೋಡ್ರಿ ಮದುವೆ ಮಾಡ್ಕೋತೀನಿ. ಆದರೆ ಇವ್ರು ಬೇಡಪ್ಪ. ನಾ ಮತ್ತಿದ್ರ ಮೇಲೆ ಏನೂ ಹೇಳಂಗಿಲ್ಲ. ಅಲ್ಲ ಕೆಲ್ಸಕ್ಕೆ ಹಾ ಇಲ್ಲ ಈಗ ಬೇಡ. ಈ 1 ತಾರೀಕು ಮೇಲೆ ಈ ಅಮಾಸೆ ಐತಿ ಅಂತ ಇತ್ಯಾರ ದಿನ ಏನ ನಮ್ಮ ವಾರ ಅಂದ್ರೆ ಅಮಾಸೆ ಮುಗಿದ ತಕ್ಷಣ ಬಂದು ಈಗ ಮದ್ವಿ ಕೆಲಸನೇ ಎಲ್ಲ ಈಗ ಶುರು ಆಗದೀಗ. ಅವಾಗಿಲ್ಲ ನಾ ಬರಲ್ಲ ಅವಾಗ. ಚಪ್ರ ಹಾಕ್ಸಕ ಅದು ಏನೇನು ತಯಾರಿ ಐತಿ ಅದೆಲ್ಲ ನೀವೇ ಮಾಡಬೇಕು. ತೆಂಗಿನ ಗರಿದೆಲ್ಲ ನಿಮ್ದೇ ಬಿಟ್ಟಿದ್ದು. ಅದು ಹೆಂಗೆ ಮಾಡ್ತೀರಿ ಮಾಡ್ರಿ, ನಾನು ನಿಮಗೆ ಕಾಂಟ್ರಾಕ್ಟ್ ಕೊಟ್ಟೇನಿ. ಇದೇ ರೀತಿ ನನಗೆ ಹಾಕ್ಕೊಡ್ಬೇಕು, ಇದೇ ರೀತಿ ಮಾಡ್ಬೇಕಂತೇಳಿ ನೀವು ಆ ರೀತಿ ಮಾಡ್ರಿ. ಯಾಕಂದ್ರೆ ಮನೆ ಒಳಗೆ ಓಡಾಡಕ್ಕೆ ಬೇರೆ ಯಾರು ಇಲ್ರಿ. ನಮ್ಮ ತಾಯಿಗೆ ವಯಸ್ಸಾಗೈತಿ. ಹಾಗಾಗಿ ಈಗ ನಾನೇ ಒಬ್ಬನೇ ಗಂಡ್ಮಗ ಏನಂತ ಮಾಡಲಿ ಹೇಳ್ರಿ. ಅದಕ್ಕೆ ನಿಮ್ಗೆ ಹೇಳಿರೋದು. ಇಲ್ಲ ಅಮೌಂಟ್ ನೀವು ತಲೆ ಕೆಡಿಸ್ಕೊಬಿಡ್ರಿ. ನಾ ಮಾತಾಡಿರೋಷ್ಟು ನನಗೆ ಫಸ್ಟ್ ಅಡ್ವಾನ್ಸ್ ಕೊಡ್ತೀನಿ. ಕೆಲಸ ಮುಗಿದ್ಮೇಲೆ ಪೂರ್ತಿ ಸೆಟ್ಲ್ಮೆಂಟ್ ಆಗ್ತೈತಿ. ಆಯ್ತು ಸರಿ. ಒಂದು 50-60 ಕಾಯಿ ಬೇಕಾಗ್ಬೋದು. ಯಾವುದು ತೆಂಗಿನಕಾಯಿಂದನಾ? ಬಂಗಾರ ಬಣ್ಣ ಪಡ್ದ ಏನಪ್ಪ ಅದೆಲ್ಲ ನಿಮಗೆ ಗೊತ್ತು ನೋಡ್ರಿ, ಹೆಂಗೆ ಮಾಡ್ತೀರಾ ನೋಡ್ರಿ. ಆಮೇಲೆ ಇದು ಏನದು ಈ ಬಂದರ್ಗೆಲ್ಲ ತಾಂಬೂಲ ಅಂತ ಕೊಡ್ತಾರಲ್ಲ, ಆಮೇಲೆ ಒಂದು ಬ್ಲೌಸ್ ಪೀಸ್, ಆಮೇಲೆ ಕೈಯಾಗ ಒಂದು ತೆಂಗಿನಕಾಯಿ ಕೊಡ್ಬೇಕು ಅಂತ ಇದ್ರು ನಮ್ಮವರು. ಅದು ಏನೋ ಒಟ್ಟು ಗೊತ್ತಿಲ್ಲ, ಕೇಳೋಣ. ನನಗೆ ಗೊತ್ತಿಲ್ಲ, ಕೇಳಿ ಹೇಳ್ತೀನಿ ತಗೋರಿ ನಾನು ನಿಮಗೆ. ಬರೇ ಬ್ಲೌಸ್ ಪೀಸ್ ಕೊಡ್ತಾರಾ ಏನು ತೆಂಗಿನಕಾಯಿ ಕೊಡ್ತಾರಾ ಅಂತೇಳಿ. ಸರಿ ಇಡ್ಲಿ. ಆಯ್ತು. ಅಯ್ಯೋ ಎಲ್ಲ ನಾನೊಬ್ಬನೇ ಮಾಡ್ಬೇಕಲ್ರಿ. ಬರ್ರಪ್ಪ ಬರ್ರಿ. ಸರಿ ಇಡ್ತೇನೆ ನೋಡ್ರಿ. ಏನಪ್ಪ? ಯಾಕವ್ವ ಆರಾಮಿಲ್ಲ? ನಾನು ತಂಗ ಇದ್ದಿದ್ದೆ ತಗೋ. ಹೇಳಪ್ಪ ಏನು ಬೇಕಾಗಿತ್ತು? ಕಾಯಿ ಎಷ್ಟು ಬೇಕಂತ ಕೇಳಾಕತ್ತಿದ್ರ. ಅದಕ್ಕೆ ಈ ತಾಂಬೂಲ ಅಂದ್ರೆ ಈಗ ಮದ್ವಿಗೆ ಬಂದವ್ರಿಗೆ ಒಳ್ಳೆ ಹೋಗೋತ್ನಾಗ ಬ್ಲೌಸ್ ಪೀಸ್ ಅಷ್ಟೇ ಕೊಡೋದ ಏನು ತೆಂಗಿನಕಾಯಿನೂ ಕೊಡೋದ ಜೊತೆಗೆವ? ಬೇಡಪ್ಪ, ಕಾಯಿ ಕೊಟ್ಟಿದ್ದೀಯ ಅಂತ ನೋಡಿಲ್ಲ. ಮೊನ್ನೆ ಒಂದ್ಸಲ ನಾನು ಬೆಂಗಳೂರಿಗೆ ಹೋದಾಗ ನಮ್ಮ ಫ್ರೆಂಡ್ ದೋಸ್ತನ ಮದ್ವಿಗೆ ಹೋಗಿದ್ದಿಲ್ಲ, ಅಲ್ಲಿ ಕೊಡಾತಿದ್ರು, ಅದಕ್ಕೆ ಕೇಳಿದೆ. ಕೊಡ್ತಿದ್ದಾರನಪ್ಪ. ಇತ್ತ ಕಾಯಿಗೆ ಎಲ್ಲ ಏನು ಕೊಡಲ್ಲ, ಜಂಪರ್ ಪೀಸ್ ಕೊಡ್ತಾರೆ ನಮ್ಮ ಕಡೆ. ಬೇಡ, ಜಂಪರ್ ಪೀಸ್ ಅಷ್ಟೇ. ಅದನ್ನೇ ಒಂದು 500 ಜಂಪರ್ ಪೀಸ್ ಒಂದೇ ನಮ್ನಿ ಇದ್ದಿದ್ವಿ. ಟಿಪ್ ಟಾಪ್ ಅರ್ಬಿದ ಹರಿಸಿಸ್ಬಿಡು. ಒಂದು 500 ಜಂಪರ್ ಪೀಸ್ ಸಾಕು. ಹೌದಾ? ಸರಿ ಆಯ್ತು, ಹೇಳ್ತೇನೆ ಹಂಗಾರೆ. ಅಂದಂಗ ಅಪ್ಪ, ನಾ ಹೇಳೋದಾದ್ರೆ ಈ ಹುಡುಗಿ ಬ್ಯಾಡಿತ್ತೇನ. ಯಾಕವ್ವ ಏನಾಯ್ತು? ಅಲ್ಲ ಈಗ ಯಾಕೆ ಹಿಂಗೆ ಅನ್ನತಿ? ಅಲ್ಲ ಅವ್ರ ಮಾವನ ಲಗ್ನ ಆಗ್ಬೇಕಂತಿತ್ತಂತಲ್ಲ. ಹೇಳ್ಬೇಕಂದ್ರೆ ಅವ್ರ ಆಕಿ ಸಿದ್ಧ ನಾವು ಬಂದಂತಾಳ ಹಂಗ
ಇಲ್ಲ ಈ ನಿನ್ನ ಮನೆಗೆ ಬರೋ ಸೊಸಿ ನನ್ನ ಮನೆಗೆ ಬರ್ಬೇಕಿತ್ತು, ಈ ಸಣ್ಣ ಹುಡುಗಿ ನಾ ಮಾಡ್ಕೊತೀನಿ ಅಂತ ಗಂಟು ಬಿದ್ದಿದ್ದಕ್ಕೆ ಆ ಹುಡುಗಿ ನಿಮ್ಮ ಮನೆಗೆ ಬರುವಂಗಾತು ಅಂತಾಳಪ್ಪ. ಅದಕ್ಕೆ ಮತ್ತೀಗ ಆಜು ಬಾಜು ಇರ್ತಾರೆ. ಆಮೇಲೆ ಮಾವ ಸೊಸಿಯನ್ನ ಸಲಿಗೆಯಿಂದ ಮತ್ತೆ ಒಂಥರ ಹಲ್ಕಿಸಿ ಅದು ಮಾಡೋದು ಬೇರೆ ಏನಾರು ನಡೆಯೋದು ಬ್ಯಾಡಾಗಿತ್ತೇನಪ್ಪ. ಅದಕ್ಕೆ ಬ್ಯಾಡೇನ ಅಂತೇನೆ ನಾನು. ಏ ಅವ ಆ ಸಿದ್ಧ ಎಲ್ಲ ಹೇಳ್ಯಾನ ನಂಗೆ ಹಿಂಗಿತ್ತು ಹಿಂಗಾಗಿ ಅದಕ್ಕೆ ನಾವು ಮತ್ತೆ ಒಂದು ಕಡೆ ಒಂದು ಟೈಮ್ನಾಗ ಮದುವೆ ಮಾಡ್ಕೊಳ್ಳೋಣ ಅಂದ್ಬಿಟ್ಲೆ ನೀನು ನೆನಪಾತಪ್ಪ ಅದಕ್ಕೆ ಹೇಳೇನಂತ ಮೊದಲೇ ಹೇಳ್ಯಾನ ನಂಗೆಲ್ಲ. ನಂಗೆ ಗೊತ್ತಿದ್ದಿದ್ದು ವಿಚಾರನೇ ಐತಿ, ನೀ ಏನು ತಲೆ ಕೆಡಿಸ್ಕೊಬಿಡವ. ಅಲ್ಲ ಒಂದೇದೀಕಿ ಮದುವೆ ಮಾಡ್ಕೊಳಕತ್ತಿರಕಿ ಅಂತಕ್ಕೆಲ್ಲ ಏನು ಆಕಿ ಗುಣ ನಂಗೆ ಗೊತ್ತೈತಿ. ಏನಪ್ಪ ನೋಡು ಹುಡುಗಿ ಒಂದು ದಪ್ಪ ಐತಲ್ಲ. ಏ ಮದುವೆ ಮಾಡ್ಕೊಂಡ್ಮೇಲೆ ಸೊರಗ್ತಾವ ತಗೋ. ಇನ್ನು ದಪ್ಪ ಕರಲ್ಲ ಅರ್ಶಿಣ ನೀರು ಬಿದ್ದಿಂದ ಮೈಗತ್ತಂದ್ರೆ ಮತ್ತೆಂತ ಹೇಳೋದಕ್ಕಾರ. ಆಮೇಲೆ ನೋಡಿ ನನಗೆ ಬಲ ಆಗಿ ನಿಂತ್ಕಿಂತಾಳೆ. ಆಯ್ತು ಹೇಳ್ತೀನಿ. ಈಗ ನೀ ಬ್ಯಾಡ್ದಿದ್ದೆಲ್ಲ ಯೋಚನೆ ಮಾಡಬೇಡ, ಮದ್ವಿವರೆಗೂ ಬಂದೈತಿ. 29, 20, 30 ಇರ್ಬೇಕು ಇವತ್ತು ತಾರೀಕು. ಈಗ ನೀನು ಹಿಂಗೆ ಯೋಚನೆ ಮಾಡಿದ್ರೆ ಹೆಂಗವ, ಮುಂದಿನ ತಿಂಗಳಿಗೆ ಇನ್ನೊಂದು 5-6 ದಿನ ಉಳಿತು ಮದ್ವಿಗೆ. ಸುಮ್ಮನೆ ಇರು, ಮದ್ವೆ ನಡೆಯೋತ್ನಾಗ ಹಿಂಗೆಲ್ಲ ಮಾತಾಡ್ಬಿಡವ. ಆಮೇಲೆ ನಂಗೂ ಆಕೆ ಇಷ್ಟ ಆಗ್ಯಾಳ, ಆಕಿನ ಮದ್ವೆ ಮಾಡ್ಕೋಬೇಕಂತದ. ನೀ ಈಗ ಏನು ಹೇಳಿದ್ರು ನನಗೆ ಬ್ಯಾರ್ಯಾರನ್ನ ಒಪ್ಕೊಳಕ್ಕೆ ಮನಸ್ಸಿಲ್ಲ ಅದಕ್ಕೆ. ಆಯ್ತಪ್ಪ, ನೀ ಹೆಂಗಂತೀಯ ಹಂಗೆ. ಸರಿವ.